Hello everyone, welcome to Sanvi Naveen channel. So today we are doing from Savi Kannada grade 4 children. Okay, grade 4 children, and this year they have divided the Kannada textbook in two parts, Bhaga 1, Bhaga 2. Okay, so Savi Kannada grade 4 children. Okay, so let's start. The first poem is Kannadammana Harake. Padya means poem. Okay, Kannadammana Harake. Kannadammana means Karnataka. The Kannadamma, Kannada will speak in Karnataka, right? Amma means mother, Tai, mother. Okay, so let's start. Take out your textbook, page number 1. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯ್ಗೆ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯ್ಗೆ ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೇಗೆ ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೇಗೆ ಗುರುವಿ ನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದು ಮಡಿ ಇಹಪರ ಗಳೇಳ್ಗೆ ಗುರುವಿನೊಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದು ಮಡಿ ಇಹಪರ ಗಳೇಳ್ಗೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ as written by ಕುವೆಂಪು ಕಂದ ಕಲಿತರೆ ಕನ್ನಡವ ಎಂದೆಂದಿಗೂ ಮುನ್ನಡೆವ. So always we have to praise our Kannada, we have to learn Kannada. If you don't know Kannada, it's okay, you have to start learning Kannada, right? Because we are living in Karnataka, so obviously we know the mother tongue, that is Kannada. Okay, let's start the textbook exercise. ಪದಗಳ ಅರ್ಥ, ಮೀನಿಂಗ್ಸ್. ಪದಗಳ ಅರ್ಥ: ಕಾಪಾಡು ರಕ್ಷಿಸು ಪ್ರೊಟೆಕ್ಟ್. ಘೋಷಿಸು, ದುಡಿ ಕೆಲಸ ಮಾಡು, ಶ್ರಮಪಡು, ವರ್ಕ್ ಹಾರ್ಡ್. ದುಡಿ ಕೆಲಸ ಮಾಡು, ಶ್ರಮಪಡು. ಬೇಡು ಕೇಳು, ಯಾಚಿಸು, ಆಸ್ಕ್. ಮಡಿ ಸಾವು, ಮರಣ ಹೊಂದು, ಡೈ, ಡೆತ್. ಶ್ರೇಯಸ್ಸು ಏಳಿಗೆ ಅಭಿವೃದ್ಧಿ. ಶ್ರೇಯಸ್ಸು ಏಳಿಗೆ ಅಭಿವೃದ್ಧಿ. ಓಕೆ, ಸಕ್ಸಸ್. ಏಳಿಗೆ ಅಭಿವೃದ್ಧಿ ಮೀನ್ಸ್ ಸಕ್ಸಸ್. ಹೋರಾಡು ಸೆನಸು, ಹೋರಾಟ ಮಾಡು, ಫೈಟಿಂಗ್. ವಾರ್, ಫೈಟ್. ಅಪ್ಪುಗೆ ಆಲಿಂಗನ, ಹಗ್. ಕಲಿ ವೀರ, ಶೂರ, ಸ್ಟ್ರಾಂಗ್ ಪರ್ಸನ್. ಓಕೆ, ದ ಬ್ರೇವ್ ಪರ್ಸನ್. ಸವಿ ರುಚಿ, ಟೇಸ್ಟ್. ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಸೊ ಯು ಹ್ಯಾವ್ ಟು ರೈಟ್ ಸೆಂಟೆನ್ಸ್, ಯು ಹ್ಯಾವ್ ಟು ರೈಟ್ ಅ ಸೆಂಟೆನ್ಸ್ ಆನ್ಸರ್, ನಾಟ್ ಅ ವರ್ಡ್ ಆನ್ಸರ್. ನೌ ಯು ಆರ್ ಇನ್ grade 4 children, please do remember, write in a sentence answer. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಫಾರ್ ವಾಟ್ ದ ಕನ್ನಡ ಚೈಲ್ಡ್ ಹ್ಯಾಸ್ ಟು ಫೈಟ್. ಹೋರಾಡ ಮೀನ್ಸ್ ಫೈಟ್. ಸೊ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಸೊ ದ ಕನ್ನಡ ಚೈಲ್ಡ್, ಸೊ ದ ಕನ್ನಡ ಪರ್ಸನ್, ಕನ್ನಡ ಪೀಪಲ್, ದೇ ಹ್ಯಾವ್ ಟು ಫೈಟ್ ಫಾರ್ ಕನ್ನಡ. ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಇಫ್ ಯು ಫರ್ಗೆಟ್ ಕನ್ನಡ, ಲೈಕ್ ಟು ಹೂಮ್ ಯು ಫರ್ಗಾಟ್? ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯ ಮರೆತಂತೆ. ಸೊ ಇಫ್ ಯು ಫರ್ಗೆಟ್ ಕನ್ನಡ, ಸೊ ಯು ಫರ್ಗಾಟ್ ಯುವರ್ ಓನ್ ಮದರ್, ಲೈಕ್ ದ್ಯಾಟ್. ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಸೊ ವಿಚ್ ಒನ್ ದ ಕನ್ನಡ ಚೈಲ್ಡ್ should not forget?
ಕನ್ನಡದ ಕಂದ ಕನ್ನಡಮ್ಮನ ಹರಕೆ ಮರೆಯಬಾರದು. So the Kannada child never forget what the Kannada has sacrificed, what she wants, what she wish, what she desire. We should not forget. ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? To what they have said to ಕನ್ನಡ ನುಡಿ means the Kannada language. ಕನ್ನಡ ನುಡಿಯು ಸೊಗಸನ್ನು ತಾಯಿಯ ಅಪ್ಪುಗೆ ಹೋಲಿಸಲಾಗಿದೆ. ತಾಯಿಯ ಅಪ್ಪುಗೆ, ದ ಮದರ್ ಹಗ್, ಹೌ ಇಟ್ ವಿಲ್ ಬಿ ಲೈಕ್ ದ್ಯಾಟ್ ದೇ ಹ್ಯಾವ್ ಸೆಡ್ ಅಬೌಟ್ ಅ ಕನ್ನಡ ಲ್ಯಾಂಗ್ವೇಜ್. ಓಕೆ, ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ನೂ ಯು ರೈಟ್ ಚಿಲ್ಡ್ರನ್ ಮರೆತಂತೆ. ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಕನ್ನಡದ ಕಂದ ಕನ್ನಡಮ್ಮನ ಹರಕೆ ಮರೆಯಬಾರದು. ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಅಪ್ಪುಗೆಗೆ ಹೋಲಿಸಲಾಗಿದೆ. ನೆಕ್ಸ್ಟ್ ವಿ ಹ್ಯಾವ್ ಹಿಯರ್ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ಫಿಲ್ ಇಟ್. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. Then this is very most important, children. Please recite this poem, these two paragraphs. If full poem, then very good, or else at least these two paragraphs please recite it. ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ. ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. Then after that we have here ಭಾಷಾ ಚಟುವಟಿಕೆ, extra activities. ಪ್ರಾಸಪದ ಬರೆಯಿರಿ. ಪ್ರಾಸಪದ means rhyming words. ದಮ್ಮಯ್ಯ ಕಂದಯ್ಯ. ಹೋರಾಡು ಕಾಪಾಡು. ಬಾಯಿಗೆ ಮೇಯ್ಗೆ. ಬಾಳ್ಗೆ ಇಹಪರಗಳೇಳ್ಗೆ. ಚಿನ್ನ ನಿನ್ನ. ಕೊಟ್ಟಿರುವ ಪದಗಳಲ್ಲಿ ಬರೆಯಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ. ಬರೆಹದ means which one is a proper word, you have to write that word. It's not ಓರಾಡು, it's ಹೋರಾಡು, right? You should write ಹೋರಾಡು. It's not ಅರಕೆ, it's ಹರಕೆ, ಹರಕೆ. It's not ಆನಂದ, it's ಆನಂದ. It's not ಅಯ್ಯೋ, it's ಅಯ್ಯೋ. Pronunciation is different, children. You should concentrate. It's not alu, it's halu. It's not happuge, it's appuge. Okay? And here the next they have given some letters. In this you have to check which one is a sajati vattakshara and which one is a vijati vattakshara. Sajati means, children, you have my video also in this YouTube channel. You can get to know. You can check. Okay? Sajati vattakshara means the same baby letter. Vijati vattakshara means the different baby letter. Okay, so here they have given some letters, so you have to check whether it's a same baby letter. If it is that is Sajati. If it is a different baby letter, then that is a Vijati. Okay, so Sajati Vattakshara you have to write in circle. Vrittadolage means circle. Chaukadalli you have to write Vijati Vattakshara. Chauka means square. Okay, like that. And next here we have ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ. Okay, you have to read it. Okay, in English we'll say no tongue twister like that in Kannada. Okay, ಟಗರಿಗೆ ತರಗು ತಂದು ಹಾಕು. ಟಗರಿಗೆ ತರಗು ತಂದು ಹಾಕು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ. ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕಾಗೆ ಪುಕ್ಕ ಗೂಬೆ ಪುಕ್ಕ. ಕಾಗೆ ಪುಕ್ಕ ಗೂಬೆ ಪುಕ್ಕ. Okay, next here actually I don't have grammar textbook, so from mobile only I'll just take. Okay, so Kannada grammar here like this if they'll give, so you can write the words as adu, kaadu,
ನಾಡು, ಬಾಡು, ಓಡು, ಬೀಡು, ಲೈಕ್ ದಟ್. ಓಕೆ, ನೆಕ್ಸ್ಟ್ ನಾನೇ ಒಂದು ದೊಡ್ಡ ಪದ. ಸಿ ಭಾರತ ಕುವರಿ. ದ ಭಾರತ ಕುವರಿ ದೇ ಹ್ಯಾವ್ ಗಿವನ್. ಇನ್ ದಿಸ್ ನನ್ನಲ್ಲಿ ಹಲವು ಪದಗಳಿವೆ. ಇನ್ ದಿಸ್ ವರ್ಡ್ ಓನ್ಲಿ ಯು ಹ್ಯಾವ್ ಸೋ ಮೆನಿ ವರ್ಡ್ಸ್. ಓಕೆ, ಯು ಹ್ಯಾವ್ ಟು ಫೈಂಡ್ ಔಟ್. ಸಿ ಭಾರತ, ದೆನ್ ಸೆಕೆಂಡ್ ವರ್ಡ್ ಈಸ್ ಕುವರಿ. ಸಿ ಕುವರಿ. ಕುರಿ, ಕುರಿ ಮೀನ್ಸ್ ಗೋಟ್. ವರ, ವರ, ವರ means bride, groom, right? That one. Okay, vadhuvara. Okay, vara means groom. Bhara, bhara means heavy. Bhava, bhava, bhava means in relation also we have bhava, means your sister's husband, will call it as a bhava, or bhava means like emotions also will come in this. Bhari, tari. Okay, then here we have Janumadina. Janumadina means birthday, birthday. In this also we have so many words. Dina, Manuja, but you have to check, children, these all words has came from this word only. Please understand. Manuja, Januma, Mana, Nadi, Manana, Namana, Jana. Okay, then here you have to sariyada akshara serisi pada purnagolisiರಿ. Varu, sh. See here they have given 3 sh. Sh, sh, s. Okay, varu, sh. This varu, sh. Pa, sh. Vi, sh. Check the s, children. Check the s. Okay, please understand. Na, sh. Ve, sh. Hatash, kesh, vas, nimish, dash. Like this only. See here. Pa, pha. Okay, this is very, you should understand. You should understand where to you should write pa and where you should write pha. Okay, patha, pata, phani, pana, phasalu, pase, phalaka, pada, pankti, phala. When you are pronouncing also it's differ, children. Pa, pa, pha, pha. Like that, concentration please. Next you have here second lesson as Varnamala. This is Kannada grammar. Okay, Swaragalu we have 13. Okay, Swaragalu we have 13, that is a to au. And Yogavahakagalu we have 2, that is and aha. Then Vyanjanagalu we have 34, that is ka to la. Okay, in Kannada Male total we have 49 letters. 49 letters. Okay, then here they will give like this flower, and here they have said Swaragalu means vowels, A, E, I, O, U in English, remember that one, Swaragalu. Vyanjanagalu means consonants. Okay, apart from A, E, I, O, U, all the letters will come in Vyanjanagalu. Like that also in Kannada and Hindi we have. So here you have to check in this flower petals, and you have to write Swaragalu here, and you have to write Vyanjanagalu here. Okay, then here in this ಸ್ವರಗಳನ್ನು ಗುರುತಿಸಿ, you have to circle the ಸ್ವರಗಳು, you have to circle the vowels. Okay, check, you have to circle the vowels in this. O, au, a, these are the vowels. A, vowels. Apart from these all the letters are consonants, vyanjanagalu. Ma, u, e, u, these 3 letters are vowels, ಸ್ವರಗಳು. E, I, o, vowels, ಸ್ವರಗಳು. Then in this they have said you have to circle Vyanjanagalu, consonants. Ta, pa, ma, ta, na, na, da, ja, na, sa, ha, da. Okay, like that. You have to please concentration, right children, and see this one. ಈ ಸ್ವರಗಳನ್ನು ಉಪಯೋಗಿಸಿ ಪದ ರಚನೆ ಮಾಡಿ. Okay, you have to use this letter and you have to make a proper word. See your example. Uda means example. They have given a arasa, aramane. Okay, au, ಔಡಲ, ಔಷಧ. ಆ, ಆನೆ, ಆಟ. ಎ, ಏಣಿ, ಏಳು. ಓ, ಓದು, ಓಡು. ಊ, ಊರು, ಊಟ. ಐ, ಐರಾವತ, ಐದು. ಈ, ಈಶ, ಈರುಳ್ಳಿ. ಅ, ಅಮ್ಮ, ಅಜ್ಜ. ಎ, ಎತ್ತು, ಎರಡು. ಉ, ಉತ್ತರ, ಉದರ. ರು, ಋತು, ಋಣ. ಇ, ಇಲಿ, ಇರುವೆ. Then third lesson we have ಸ್ವರಗಳು, only ಸ್ವರಗಳು. ಸ್ವರಗಳು means consonants. In this also we have ಹ್ರಸ್ವ ಸ್ವರ, ದೀರ್ಘ ಸ್ವರ. ಹ್ರಸ್ವ ಸ್ವರ ಅ, ಇ, ಉ, ರು, ಎ,
O means no stress in that letter. Okay, just a simple but Dirgha Swara means you have to little stress, little sound will differ. Ah, E, oo, like that. That one you should understand. Okay, then here you don't have anything. Here just they have given in one box like this. You have to separate which is a Vrasva Swara and Dirgha Swara. Okay, Vrasva Swara is this, Dirgha Swara is this. That's it. Okay, so that's it, children. I hope so. I have did this Savi Kannada for grade 4 children. Okay, grade 4 children. Okay, that's it, children. Please study well. Okay, that's it. Take care. Bye bye.